ಕೆಲವೊಂದು ಕ್ವಶನ್ಸ್ ಇದ್ದಾವೆ ನಿಮ್ಮ ಮದುವೆ ಆಗಬೇಕಂದ್ರೆ. ನಿಮ್ಮನ್ನು ಸರಿಯಾಗಿ ನೋಡ್ಕೊತೀನಾ ಇಲ್ವಾ? ನಿಮಗೆ ತೊಂದರೆ ಆಗುತ್ತಾ ನನ್ನ ಮದುವೆ ಆದರೆ? ನಮ್ಮ ಫ್ಯಾಮಿಲಿಯಿಂದ ನಿಮಗೆ ತೊಂದರೆ ಆಗುತ್ತಾ? ಅಂತ ಅವರು ಬ್ರೇಕಪ್ ಇನ್ನೂ ಕನ್ಫರ್ಮ್ ಮಾಡದೇ ಇದ್ರೂ ನಿಮ್ಮಿಂದ ದೂರ ದೂರ ಸರಿತಿದ್ದಾರೆ ಅಂತ ಈ ಕಾರ್ಡ್ ಹೇಳ್ತಿದೆ. ಅವ್ರಿಗೆ ಹೇಳೋದಕ್ಕೆ ದೊಡ್ಡದಾಗಿ ರೀಸನ್ ಇಲ್ಲ. ಯಾಕೆಂದ್ರೆ ಅಲ್ಲಿ ದೊಡ್ಡದಾಗಿ ಕಾರಣ ಏನಿದೆ ಅಂದ್ರೆ ಅವ್ರ ಮನಸ್ಸಲ್ಲಿರುವಂತಹ ಭಯ, ಕನ್ಫ್ಯೂಷನ್ಸ್. ಓಕೆ, ಹುಡುಗ ಹುಡುಗಿ ಕಡೆಯಿಂದ ನೋಡಿ ಮಾತಾಡಿದ್ದಾರೆ, ಓಕೆ ಮದುವೆ ಆಗಿದೆ ಅಂದ್ರೆ ಓಕೆ. ಬಟ್ ಇಲ್ಲಿ ಕೆಲವೊಬ್ಬರನ್ನ ಕನ್ವಿನ್ಸ್ ಮಾಡಿಸ್ಬೇಕಾಗಿದೆ, ನಿಮ್ಮ ಫ್ಯಾಮಿಲಿ ಕಡೆ ಅವ್ರ ಫ್ಯಾಮಿಲಿ ಕಡೆ. ತುಂಬಾ ತುಂಬಾ ದೊಡ್ಡ ವ್ಯಕ್ತಿಗಳ ರೀತಿ ಥಿಂಕ್ ಮಾಡಿ ಅವರು ನಿಮ್ಮಿಂದ ದೂರ ಆಗಿದ್ದಾರೆ ಅನ್ನೋದು ಇಲ್ಲಿ ಕನ್ಫರ್ಮ್ ಆಗಿ ಗೊತ್ತಾಗ್ತದೆ. ಓಕೆನಾ? ಸೊ ಸಪ್ರೇಷನ್ ಅಂತ ಬಂದಿದೆ. ಹೌದು, ನೀವು ಈಗಾಗಲೇ ಸಪ್ರೇಷನ್ ಅಲ್ಲಿ ಇದ್ದೀರಾ ಅಂತ. ಬ್ರೇಕಪ್ ಹೇಳ್ದೆ ಸಪ್ರೇಷನ್ ಅಲ್ಲಿ ಇರುವಂಥದ್ದು ಇಲ್ಲಿ ನಾನು ನೋಡ್ತಿದ್ದೀನಿ. ತುಂಬಾ ಮೆಸೇಜಸ್ ಕಡಿಮೆ ಆಗ್ಬಿಟ್ಟಿದೆ, ಮೊದಲಿಗಿಂತ ಕಾಲ್ಸ್ ಕಡಿಮೆ ಆಗ್ಬಿಟ್ಟಿದೆ. ನೆನೆಸ್ಕೊಂಡಾಗೆಲ್ಲ ಅವಾಗವಾಗ ಹಾಗೆ ಕಣ್ಮುಂದೆ ಬರ್ತಿದ್ರು, ಅದೆಲ್ಲ ಕಡಿಮೆ ಆಗ್ಬಿಟ್ಟಿದೆ ಇಲ್ಲಿ. ಇಬ್ಬರಲ್ಲೂ ನೋವಿದೆ, ಬಟ್ ಅವ್ರ ನೋವು ನಿಮ್ಮ ಹತ್ರ ಹೇಳ್ಕೊಂಡ್ರೆ ನಿಮಗೆ ಪ್ರೀತಿ ಜಾಸ್ತಿ ಆಗ್ಬಿಡುತ್ತೆ ಅಂತ ಅವರು ಹೇಳ್ಕೋತಿಲ್ಲ. ಓಕೆನಾ? ತುಂಬ ಸೈಲೆನ್ಸ್ ಆಗ್ಬಿಟ್ಟಿದೆ ನಿಮ್ಮ ಲವ್. ಇನ್ನೇನು ಬ್ರೇಕಪ್ ಹೇಳೇ ಬಿಡ್ತಾರೆ ಅಂತಲೂ ಹೇಳ್ತಿದೆ ಈ ಕಾರ್ಡು. ಸೊ ಲಾಂಗ್ ಸೈಲೆನ್ಸ್, ನೋ ಕಮ್ಯುನಿಕೇಷನ್ ಅಂತ ಈ ಕಾರ್ಡು ನಿಮಗೆ ಹೇಳ್ತಾ ಇದೆ. ಅವರು ರೀಸನ್ ಕೊಡೋದಕ್ಕೆ ದೊಡ್ಡದಾಗಿ ರೀಸನ್ ಇಲ್ಲದೆ ಇದ್ರೂ ಸ್ವಲ್ಪ ಸ್ವಲ್ಪ ನಿಮಗೆ ಟೈಮ್ ಕೊಡ್ತಾ ಇಲ್ಲ, ಮಾತಾಡ್ತಾ ಇಲ್ಲ, ಚೀಟ್ ಮಾಡ್ತಿದ್ದಾರೆ, ಬೇರೆ ಹುಡುಗಿರ ಜೊತೆನೂ ಚಾಟ್ ಮಾಡ್ತಿದ್ದಾರೆ ಅನ್ನೋ ಫೀಲಿಂಗ್ ನಿಮ್ಮಲ್ಲಿ ಫೀಲ್ ಮಾಡಿಸಿ ಆ ರೀತಿ ಅವರು ದೂರ ಹಾಕ್ತಾರೆ. ಅವರಷ್ಟವರೇ ನಿಮ್ಮಿಂದ ಕೆಟ್ಟವ್ರ ರೀತಿ ಅನಿಸ್ಕೊಂಡು ದೂರ ಆಗ್ತಾರೆ ಅನ್ನೋದು ಸಹ ನಾನು ಇಲ್ಲಿ ನೋಡ್ತಿದ್ದೀನಿ. ಸೊ ಫೈನಲ್ ಆಗಿ ನೀವಿಬ್ರು ಕುತ್ಕೊಂಡು ಮಾತಾಡಿದ್ರೆ ಜಸ್ಟಿಸ್ ಅಂತ ಬಂದಿದೆ ಅಲ್ವಾ?